ನಾಗರಿಕರಿಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. ಡಿಪಿಆರ್ ನಲ್ಲಿ ಸಿ.ವಿ. ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್ ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಗರಿಕರಿಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. ಡಿಪಿಆರ್ ನಲ್ಲಿ ಸಿ.ವಿ. ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್ ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಗರಿಕರಿಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. ಡಿಪಿಆರ್ ನಲ್ಲಿ ಸಿ.ವಿ. ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್ ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಗರಿಕರಿಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. ಡಿಪಿಆರ್ ನಲ್ಲಿ ಸಿ.ವಿ. ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್ ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಕೆರೆಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. DPR ನಲ್ಲಿ CV ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್ ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆರೆಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. DPR ನಲ್ಲಿ CV ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್ ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆರೆಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. DPR ನಲ್ಲಿ CV ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್ ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆರೆಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. DPR ನಲ್ಲಿ CV ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್ ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.